ಕೋಲಾರ್ ಗೋಲ್ಡ್ ಫೀಲ್ಡ್ಸ್ ಅಂತ ಹೇಳಿದ ತಕ್ಷಣ ನನಗೆ ಪಟ್ ಅಂತ ನೆನಪಾಯಿತು ನಮ್ಮ ಗಂಗರು. ಅಂದರೆ ನಮ್ಮ ಗಂಗರೇ ನನಗೆ ನೆನಪಾದ್ರು. ಗಂಗರು ಒಂದು ಕಾಲಘಟ್ಟದಲ್ಲಿ ಅಂದರೆ ಒಂದು 1000 ವರ್ಷ, ಒಂದು 1100 1200 ಇಯರ್ಸ್ ಅಥವಾ 1000 ಇಯರ್ಸ್ ಬ್ಯಾಕು ಈ ಒಂದು ಕೋಲಾರ್ ಗೋಲ್ಡ್ ಫೀಲ್ಡ್ಸ್ ಏನಿದೆ, ಈ ಕೋಲಾರನ್ನ ಆಳ್ವಿಕೆಯನ್ನು ನಡೆಸ್ತಾ ಇರ್ತಾರೆ. ಅವರ ಕಾಲಘಟ್ಟದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಒಂದು ದೇವಸ್ಥಾನ ನಿರ್ಮಾಣವಾಗುತ್ತೆ. ಅದೇ ಕೋಲಾರಮ್ಮ ದೇವಸ್ಥಾನ. ಅವರ ಕಾಲಘಟ್ಟದಲ್ಲಿ ನಿರ್ಮಾಣವಾದಂಥ ದೇವಸ್ಥಾನ ನಂತರದ ದಿನಗಳಲ್ಲಿ ಕಾಲಕ್ರಮೇಣ ಚೋಳರು ಈ ಒಂದು ಪ್ರದೇಶವನ್ನ ಅವರ ಕಂಟ್ರೋಲ್ಗೆ ತಗೋತಾರೆ. ಅವರ ಕಂಟ್ರೋಲ್ಗೆ ತಗೊಂಡಂತ ಚೋಳರು ನಂತರ ಈ ಒಂದು ದೇವಸ್ಥಾನವನ್ನ ಇನ್ನೂ ಜೀರ್ಣೋದ್ಧಾರ ಮಾಡ್ತಾರೆ, ಅಂದ್ರೆ ಡೆವಲಪ್ ಮಾಡ್ತಾರೆ. ಇವತ್ತಿಗೂ ಕೂಡ ನೀವು ಕೋಲಾರ ಜಿಲ್ಲೆಗೆ ಹೋದರೆ, ಕೋಲಾರ ಜಿಲ್ಲೆಯಲ್ಲಿ ಪ್ರಸಿದ್ಧವಾದಂಥ ಅಂದರೆ ಜನಪ್ರಿಯವಾದಂಥ ದೇವಸ್ಥಾನಗಳಲ್ಲಿ ಕೋಲಾರಮ್ಮ ದೇವಸ್ಥಾನ ಕೂಡ ಒಂದು ದೇವಸ್ಥಾನ. ಈ ದೇವಸ್ಥಾನದ ಶಿಲ್ಪಕಲೆಗಳಾಗಿರ್ಬೋದು, ಮತ್ತೆ ಇಲ್ಲಿ ಅಂದರೆ ಚೋಳರ ಕಾಲಘಟ್ಟದಲ್ಲಿ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡ್ತಾರಲ್ವಾ. ಸೊ ಹಾಗಾಗಿ ಚೋಳರ ತಮಿಳು ಇನ್ಸ್ಕ್ರಿಪ್ಷನ್ಸ್